hello friends, welcome back my ಚಾನಲ್. ಬಿಗ್ ಬಾಸ್ ಕನ್ನಡ ವಾರದ ಕತೆ ಕಿಚ್ಚನ ಜೊತೆ. ಸಂಚಿಕೆಯಲ್ಲಿ ಅಭಿಷೇಕ್ ಶ್ರೀಕಾಂತ್ ಮನೆಯಿಂದ ಹೊರಬಂದಿದ್ದಾರೆ. ಆನ್ಲೈನ್ ವೋಟಿಂಗ್ ಟ್ರೆಂಡ್ಗಳ ಪ್ರಕಾರ ರಶಿಕಾ ಎಲಿಮಿನೇಟ್ ಆಗಬಹುದು ಎಂದು ಊಹಿಸಲಾಗುತ್ತಿದ್ದರೂ ಅಂತಿಮವಾಗಿ ಅಭಿಷೇಕ್ ಹೊರಬಂದಿರುವುದು ವೀಕ್ಷಕರಿಗೆ ಆಶ್ಚರ್ಯ ತಂದಿದೆ. ಕ್ಯಾಪ್ಟನ್ ರೂ ಲಾಕ್. ಗಿಲ್ಲಿಯ ವರ್ತನೆಯಿಂದ ಕೋಪಗೊಂಡು ಬಿಗ್ ಬಾಸ್ ಕ್ಯಾಪ್ಟನ್ ಧ್ರುವಂತ್ಗೆ ಸೇರಿದಂತೆ ಇಡೀ ಮನೆ ಮಂದಿಗೆ ಶಿಕ್ಷೆ ಆಗಿ ಕ್ಯಾಪ್ಟನ್ ರೂ ಅನ್ನು ಲಾಕ್ ಮಾಡಿದ್ದಾರೆ. ಲಕ್ಸರಿ ಬಜೆಟ್ ನಷ್ಟ. ಮನೆಯ ಸದಸ್ಯರು ಸರಿ ನಿರ್ಧಾರ ತೆಗೆದುಕೊಳ್ಳುವ ಕಾರಣದಿಂದಾಗಿ ಮನೆಯು ಈ ವಾರದ ಲಕ್ಸರಿ ಬಜೆಟ್ ಅನ್ನು ಕಳೆದುಕೊಂಡಿದೆ. ಗಿಲ್ಲಿ ವರ್ಸಸ್ ರಾಘು. ಗಿಲ್ಲಿ ಮತ್ತು ರಾಘು ನಡುವೆ ಮತ್ತೆ ತೀವ್ರವಾದ ವಾದ ವಿವಾದಗಳು ನಡೆದಿವೆ. ಕಿಚ್ಚ ಗರಂ. ಗಿಲ್ಲಿ ಮಾಡಿದ ತಪ್ಪಿಗೆ ಅಭಿಷೇಕ್ ಸ್ಪಂದನೆಗೆ ಶಿಕ್ಷೆ ರೂಲ್ಸ್ಗೆ ಬೇರೆ ಇಲ್ವಾ? ಬಿಗ್ ಬಾಸ್. ಕನ್ನಡದಲ್ಲಿ ಬಿಗ್ ಬಾಸ್ 12ರ ಸೀಸನ್ ಆರಂಭ ಆಗಲಿದೆ. ಒಂದು ವೋಟಿಂಗ್ ಹಾಗೂ ಒಂದು ಮಿನಿ ಸೀಸನ್ ಪೂರ್ಣಗೊಂಡಿದೆ. ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ನಡೆಸಿಕೊಂಡಿದ್ದಾರೆ. ಹೌದು, ಕಳೆದ ಸೀಸನ್ ಸ್ಪರ್ಧಿಗಳಾದ ರಜತ್ ಹಾಗೂ ಚೈತ್ರ ಬಿಗ್ ಬಾಸ್ ಮನೆಯ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳಾಗಿದ್ದಾರೆ. ಹೀಗಾಗಿ ಬಿಗ್ ಬಾಸ್ ಕನ್ನಡ 12 ಮತ್ತಷ್ಟು ಕುತೂಹಲಕಾರಿಯಾಗಿದೆ. ಇದಲ್ಲದೆ ಜ್ಞಾನವಿ ಅನಿರೀಕ್ಷಿತವಾಗಿ ಬಿಗ್ ಬಾಸ್ ಮನೆಯಿಂದ ಔಟ್ ಆಗಿರೋದು. ಹಾಗಾದರೆ ಈ ವಾರ ಹೊರ ಹೋಗಿದ್ಯಾರು? ಈ ವಾರ ಅಭಿಷೇಕ್, ಧ್ರುವಂತ, ಗಿಲ್ಲಿ, ಕಾವ್ಯ, ಮಾಳು, ರಕ್ಷಿತಾ, ಸ್ಪಂದನಾ, ಸೂರಜ್ ಇವರೆಲ್ಲರೂ ನಾಮಿನೇಟ್ ಆಗಿದ್ದರು. ಅದರಲ್ಲಿ ಸಮೀಕ್ಷೆಯ ಪ್ರಕಾರ ಬಿಗ್ ಬಾಸ್ ಕನ್ನಡ 12ರ ಮತದಾನದ ಟ್ರೆಂಡ್ಗಳಿಗೆ ಬಂದಾಗ ಗಿಲ್ಲಿ ನಟ ನಂಬರ್ 1 ಆಯ್ಕೆಯಾಗಿ ಹೊರಹೊಮ್ಮಿದ್ದಾರೆ. ಆದರೆ ಬಿಗ್ ಬಾಸ್ಗೆ 12 ಮತದಾನದ ಫಲಿತಾಂಶಗಳಲ್ಲಿ ಸ್ಪಂದನಾ, ಧ್ರುವಂತ ಮತ್ತು ಅಭಿಷೇಕ್ ಕೊನೆಯ 3 ಸ್ಥಾನಗಳಲ್ಲಿದ್ದಾರೆ ಎಂದು ವರದಿಯಾಗಿದೆ. ಹೀಗಾಗಿ ಈ ವಾರ ಅತಿ ಕಡಿಮೆ ವೋಟ್ ಪಡೆದ ಅಭಿಷೇಕ್ ಬಿಗ್ ಬಾಸ್ ಮನೆಯ ವಿದಾಯ ಹೇಳಿದ್ದಾರೆ ಎನ್ನಲಾಗಿದೆ. ಹೌದು, ವರದಿಯ ಪ್ರಕಾರ ಈ ವಾರ ಬಿಗ್ ಬಾಸ್ ಮನೆಯಿಂದ ಅಭಿಷೇಕ್ ಎಲಿಮಿನೇಟ್ ಆಗಿದ್ದಾರೆ ಎನ್ನಲಾಗುತ್ತಿದೆ. ಇದರಿಂದ ಹಿಂದುಳಿದ ಸ್ಪರ್ಧಿಗಳು ಹೈ ಅಲರ್ಟ್ ಆಗಿ ಮುಂಬರುವ ದಿನಗಳಲ್ಲಿ ಬಿಗ್ ಬಾಸ್ ಕನ್ನಡ 12ರ ಮನೆ ಮತ್ತಷ್ಟು ರೋಚಕವಾಗಲಿದೆ. ನನ್ನ ಚಾನಲ್ಗೂ ಸಬ್ಸ್ಕ್ರೈಬ್ ಕರ್ದೇನೆ ಯಾರು ನೋಡ್ತಿರೋರು ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ವಿಷಯ ತೊಗೊಂಡು ಬರ್ತಾನೆ ಇರ್ತೀವಿ. ಓಕೆ, ಬಾಯ್ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ.